ಖರು ಸೋಮವಂಶ ಸಹಸ್ರ ಸೋಮವಂಶ ಸಹಸ್ರಾರ್ಜುನ ಸೋಮವಂಶ ಸಹಸ್ರಾರ್ಜುನ ಸೋಮವಂಶ. ನಮ್ಮದು ಸಹಸ್ರಾರ್ಜುನ ಸೋಮವಂಶ ಅಂತಾರೆ. ಸೋಮವಂಶ ಅಂದರೆ ಚಂದ್ರವಂಶ. ಚಂದ್ರವಂಶ ಯಾವ ರೀತಿ ನಮ್ಮದು ಈ ಪದ್ಧತಿಗೆ ಬಂತು ಅಂದರೆ, ಇದು ವೈವಸ್ವರ ಮನ್ವಂತರ ಅಂತಾರೆ. ನಮ್ಮ ಬ್ರಹ್ಮನ 8ನೇ ಮಾನಸ್ಪುತ್ರ ಅತ್ರಿ ಮಹರ್ಷಿ ಮತ್ತು ಅನುಸೂಯ ಮಾತಾ ಅವರ ಮಗನಾಗಿ ಚಂದ್ರ ಮತ್ತು ತಾರಾದೇವಿಯ ಸಂತಾನ ಬುಧ. ನಿಮ್ಗೆಲ್ರಿಗೂ ಗೊತ್ತು ಬುಧ ಗ್ರಹ ಬಗ್ಗೆ. ಸೊ ಬುಧ ಮತ್ತು ವೈವಸ್ವತ ಮನು ಅವರ ಪುತ್ರಿ ಇಲಾ, ಇವರ ಇಬ್ಬರ ಸಂತಾನನಾಗಿ ಪುರರವ ಅಂತ ಒಬ್ಬ ರಾಜ ಹುಟ್ಟಿದ್ದ. ಮಹಾಪರಾಕ್ರಮಿ ರಾಜ ಆಗಿದ್ದ. ಅವನ ಮಗ ಬಂದು ಆಯು, ಅವನ ಮಗ ನೌಷನ ಮಗ ಯಯಾತಿಗೆ ಇಬ್ಬರು ಹೆಂಡತಿರು, ಒಂದು ದೇವ್ಯಾನಿ, ಇನ್ನೊಬ್ರು ಬಂದು ಶರ್ಮಿಷ್ಠ ಅಂತ. ದೇವ್ಯಾನಿ ಇಬ್ಬರು ಮಕ್ಕಳು. ದೇವ್ಯಾನಿ ಬಂದು ಶುಕ್ರಾಚಾರ್ಯ ಅವರ ಮಗಳು. ಮತ್ತು ಶರ್ಮಿಷ್ಠ ಮಕ್ಕಳು ಬಂದು ಪುರು ಮತ್ತು ಅನು ಆ್ಯಂಡ್ ದ್ರಿಯು ಅಂತ. ಪುರು ವಂಶ ಬಂದು ಅವ್ರ ವಂಶದಲ್ಲಿ ಭರತನ ಹುಟ್ಟಿದ್ದು. ಭರತನಿಂದಾನೇ ಅದೇ ದುಷ್ಯಂತ ಮತ್ತು ಶಕುಂತಲ ಪುತ್ರ ಭರತ, ಅವನ ವಂಶದಲ್ಲಿ ಕುರುವಿಂದ ನಮ್ಮ ಮಹಾಭಾರತದ ಎಲ್ಲ ಪಾಂಡವರು ಕೌರವರು ಎಲ್ಲ ಹುಟ್ಟಿದವರು. ಈ ಕಡೆ ದೇವ್ಯಾನಿ ಮಗ ಆಗಿ ಯದು ಮತ್ತು ತುರ್ವಸು ಅಂತ ಇಬ್ಬರು ಮಕ್ಕಳು. ಆಮೇಲೆ ಶರ್ಮಿಷ್ಠ ಬಂದು ವಿಪ್ರಪರ್ವ ಅಂತ ಒಬ್ಬ ರಾಕ್ಷಸನ ಮಗಳಾಗಿದ್ಲು. ಈ ಕಡೆ ದೇವ್ಯಾನಿ ಮತ್ತು ಶರ್ಮಿಷ್ಠ ಇಬ್ಬರು ಫ್ರೆಂಡ್ಸ್ ಆಗಿದ್ದರು. ಸೊ ಅವರಿಬ್ಬರೂ ಯಯಾತಿ ಗಂಡನಾಗಿದ್ದ. ಸೊ ಯದು ವಂಶದಿಂದ ನಮ್ಮ ಸಹಸ್ರಾರ್ಜುನ ಸೋಮವಂಶ ಪ್ಲಸ್ ಕೃಷ್ಣನ ವಂಶ ಯದು ವಂಶ ಅಂತ ಜಾಸ್ತಿ ಪ್ರಸಿದ್ಧಿ ಆಗಿರೋದ್ರಿಂದ ಸಹಸ್ರಾರ್ಜುನ ಮಹಾರಾಜರು ಯದು ವಂಶದವರೇ ಅಂತ ಸುಮಾರು ಜನಕ್ಕೆ ತಿಳಿದಿರೋದಿಲ್ಲ. ಯದು ವಂಶದಲ್ಲಿ ಯದು ಮಹಾರಾಜನಿಗೆ 4 ಮಕ್ಕಳು, ಸರ್ವಜಿತು, ರಿಪು, ನಲ ಮತ್ತು ಕೋಷ್ಟ ಅಂತ. ಕೋಷ್ಟನ ಮಕ್ಕಳಾಗಿ ಯಾರು ಹುಟ್ಟು ಬಂದಿದ್ದಾರೆ ಅವ್ರ ತಲೆಮಾರಿನವರು ಕೃಷ್ಣನ ವಂಶ, ಅವರು ಯಾದವರು ಅಂತ ಅವ್ರು ಪ್ರಸಿದ್ಧಿ ಆದರು. ಈ ಕಡೆ ಸರ್ವಜಿತು ಅವ್ರ ಮಗ ಬಂದು ಅಯ್ಯಯ ಅಂತ. ಅಯ್ಯಯ ವಂಶದವರು ಅವರು 8ನೇ ತಲೆಮಾರಿನವರು ಕೃತವೀರ್ಯ ಅಂತ. ಕೃತವೀರ್ಯನ ಮಗ ಬಂದು ಸಹಸ್ರಾರ್ಜುನ ಮಹಾರಾಜು. ಕಾರ್ತವೀರ್ಯ ಅರ್ಜುನ ಅಂತ ಅವ್ರ ಹೆಸರಾಗಿತ್ತು. ಅವ್ರು ಬಂದು ಗುರು ದತ್ತಾತ್ರೇಯ ತಪಸ್ ಮಾಡಿ ಅವ್ರ ಕಡೆಯಿಂದ 10 ವರ ಪಡೆದಿದ್ರು. 10 ವರದಲ್ಲಿ ಅನೇಕ ವರಗಳು ಪ್ಲಸ್ ಯದು ವಂಶದವರು ಮುಂಚೆಯಿಂದನೂ ಪರಿಪಾಲನೆ ಮತ್ತು ಎಲ್ಲ ವನ್ಯಜೀವಿಗಳ ಸಂರಕ್ಷಣೆ ಮಾಡಿಕೊಂಡೇ ಅವ್ರದ್ದು ಮೇನು. ಜನರಿಗೆಲ್ಲ ಅವರು ಸಂರಕ್ಷಣೆ ಕೊಟ್ಟು ಅವಾಗಿಂದ ಬಂದಿರೋದು. ಅದಕ್ಕೆ ಯದು ವಂಶದವರು ಇವತ್ತು ಕೂಡ ಒಂದು ಹಸು ಅನ್ನು ಸಾಕೊಳ್ಳೋದು ಸರ್ವೇ ಸಾಮಾನ್ಯ. ಸೊ ನಾವು ಕೂಡ ಯದು ವಂಶದವರೇ. ಕೃಷ್ಣನ ವಂಶ ಒಂದು ಕಡೆಯಿಂದ ಹೋದರೆ ನಮ್ಮ ಸಹಸ್ರಾರ್ಜುನ ಮಹಾರಾಜರು ಒಂದು ಕಡೆಯಿಂದ ಯದು ವಂಶದವರೇ. ಇನ್ನೊಂದು ವಿಚಾರ ಏನಂದರೆ, ನಮ್ಮ ಸಹಸ್ರಾರ್ಜುನ ಮಹಾರಾಜರು ಅವರ ಗುರು ಆಗಿ ಗುರು ದತ್ತಾತ್ರೇಯ ಅವರು ತಪಸ್ಸು ಮಾಡ್ತಾಯಿದ್ರು. ಗುರು ದತ್ತಾತ್ರೇಯ ಯಾರು? ಅತ್ರಿ ಮಹರ್ಷಿ ಮತ್ತು ಅನುಸೂಯ ಮಾತಾ. ಚಂದ್ರ ಮೊದಲನೇ ಮಗ, 2ನೇ ಮಗ ಬಂದು ದತ್ತಾತ್ರೇಯ ಸ್ವಾಮಿ, 3ನೇ ಮಗ ಬಂದು ದುರ್ವಾಸ ಮಹರ್ಷಿ. ಸೊ ನಮ್ಮ ಸಹಸ್ರಾರ್ಜುನ ಮಹಾರಾಜ ದತ್ತಾತ್ರೇಯ ಸ್ವಾಮಿ ಒಂದು ಅನುಯಾಯಿ ಪ್ಲಸ್ ಅವ್ರಿಗೆ ತಪಸ್ಸು ಮಾಡಿ ಅವರು ವರ ಪಡೆದಿದ್ದವರು. ಸೊ ಇಡೀ ಇವತ್ತಿನ ದಿನ ಕಾರ್ತಿಕ ಶುಕ್ಲ ಸಪ್ತಮಿ ಎಂದು ಅಶ್ವಿನಿ ನಕ್ಷತ್ರದಲ್ಲಿ ನಮ್ಮ ಸಹಸ್ರಾರ್ಜುನ ಮಹಾರಾಜರ ಜನನವಾಯಿತು. ಅವ್ರ ತಂದೆ ಬಂದು ಕೃತವೀರ್ಯ, ಅದು ಒಂದು ಸತ್ಯಯುಗ. ಕೃತವೀರ್ಯ ಎಷ್ಟು ಪರಾಕ್ರಮನಾಗಿದ್ನೋ ಅವನಿಂದನೇ ಕೃತಯುಗ ಅಂತ ಬೇರೆ ಹೇಳ್ತಿದ್ರು. ಕೃತಯುಗ ಅಂದರೆ ಸತ್ಯಯುಗ, 32 ವರ್ಷದ ಕೃತಯುಗ. ಅದಾದಮೇಲೆ ತ್ರೇತಾಯುಗ ಆದಮೇಲೆ ದ್ವಾಪರದಿಂದ ಈ ಕಲಿಯುಗದಲ್ಲಿ ನಾವಿದ್ದೀವಿ. ಸೊ ಸಹಸ್ರಾರ್ಜುನ ಮಹಾರಾಜರು 1000 ಭುಜ ಪಡೆದಿದ್ರು. ಅನಂತರ ಅವರು ತುಂಬ ಇದೆ ಹೇಳಬೇಕಾದ್ರೆ. ಎಲ್ಲ ಪುರಾಣಗಳದ್ದು ಅವ್ರದ್ದು ಉಲ್ಲೇಖ ಇದೆ. ಗರುಡ್ ಪುರಾಣದಿಂದ ಹಿಡಿದು ಮತ್ಸ್ಯ ಪುರಾಣ, ವಾಯು ಪುರಾಣ, ಎಲ್ಲ ಪುರಾಣಗಳದ್ದು ಅವ್ರ ಉಲ್ಲೇಖ ಇದೆ. ಸೊ ಇದೇ ರೀತಿ ನಮ್ಮ ಎಲ್ಲ ಈ ಕುರು ವಂಶದವರಾಗಲಿ
ಈ ಕಡೆ ಯದು ವಂಶದವರು, ಈ ಸೈಡು ನಮ್ಮ ಯದು ವಂಶದ್ರವರು ಎಲ್ಲರೂ ಪರಾಕ್ರಮಿಗಳೇ. ಇದೇ ರೀತಿ ವೈವಸ್ವತ ಮನು ನೀವು ಕೇಳಿದ್ರಲ್ಲ, 8ನೇ ಮನ್ವಂತರ ನಮ್ಗೆ ನಡೀತಾರೆ. 16 ಮನ್ವಂತರ ಟೋಟ್ಲು. ಮೊದಲನೇ ಬಂದು ಸ್ವಯಂಭೂ ಮನು. ಸ್ವಯಂಭೂ ಮನು ಬ್ರಹ್ಮನ ಮಾನಸ್ಪುತ್ರ, ಅವ್ರ ಮನ್ವಂತರ ಆಯಿತು. ಈಗ 8ನೇ ಮನ್ವಂತರದಲ್ಲಿ ನಾವಿದ್ದೀವಿ, ವೈವಸ್ವತ ಮನ್ವಂತರ. ಸೊ ಅವ್ರ ಮಗಳೇ ಇಲಾ ಇಂದನೇ ಬುಧ ಮತ್ತು ಇಲಾ ವಂಶನೇ ಇದು. ಸೊ ಚಂದ್ರವಂಶ ಅಂತ ನಾವು ಆಗಿದ್ದೀವಿ. ಇನ್ನೊಬ್ಬ ಬಂದು ವೈವಸ್ವತ ಮನು, ಅವರ ಪುತ್ರ ಬಂದು ಇಶ್ವಾಕು ಬಂದು ಸೂರ್ಯವಂಶದ ಉತ್ಪತ್ತಿ ಅವರಿಂದ ಆಯಿತು. ಸೊ ಎಲ್ಲ ನಾವು ತಿಳಿದಿರಬೇಕಾಗಿರೋ ವಿಚಾರ ಇದು. ಸೊ ಅದರಿಂದ ನಾವು ಇವತ್ತು ಹೇಳಲು ಇಚ್ಛುಕನಾಗಿದ್ದೀನಿ. ಅನಂತರ ಇವತ್ತೆಲ್ಲ ಪ್ರಪಂಚದಲ್ಲಿ ಎಲ್ಲ ನಮ್ಮ SSK ಸಮಾಜದವರು ಇವತ್ತಿನ ದಿನ ವಿಜೃಂಭಣೆಯಿಂದ ಮತ್ತು ಶ್ರದ್ಧೆಯಿಂದ ನಮ್ಮ ಕಾರ್ತವೀರ್ಯ ಅರ್ಜುನ ಅಂದರೆ ರಾಜರಾಜೇಶ್ವರ ಸಹಸ್ರಾರ್ಜುನ ಮಹಾರಾಜರು, ರಾಜರಾಜೇಶ್ವರ ಅಂತ ಬಿರುದು ಕೊಡಬೇಕಂದ್ರೆ ಅವ್ರು 6 ಗುಣಗಳನ್ನು ಇದನ್ನ ಅವ್ರು ಪಡೆದಿರಬೇಕು. 6 ಗುಣಗಳನ್ನು ಅವರು ಜಯಿಸಿರ್ಬೇಕು. ಆವಾಗಲೇ ಅವ್ರಿಗೆ ರಾಜರಾಜೇಶ್ವರ ಅಂತ ಬಿರುದು ಬರೋದು. ಸೊ ಆ ಥರ ಒಂದು ಮಹಾನ್ ವ್ಯಕ್ತಿ. ಆಮೇಲೆ ಇನ್ನೊಂದು ವಿಚಾರ ಸಹಸ್ರಾರ್ಜುನ ಮಹಾರಾಜ್ ಹೇಳ್ಬೇಕಾಗಿದ್ರೆ, ಅವರು ದತ್ತಾತ್ರೇಯ ಸ್ವಾಮಿಯಿಂದ ಇನ್ನೊಂದು ವರ ಪಡೆದಿದ್ರು. 10 ವರದಲ್ಲಿ ಒಂದು ವರ ಏನಾಗಿತ್ತು ಅಂದರೆ, ಅವರ ಒಂದು ರಾಜ್ಯದಲ್ಲಿ ಯಾರೇ ಆಗಿರಲಿ, ಯಾವ ಒಂದು ವಿಚಾರ, ಒಂದು ತಪ್ಪು ಕಲ್ಪನೆ ಇಲ್ಲ ಯಾವುದೋ ಒಂದು ಆಲೋಚನೆ ಬಂದ್ರೂ ಸಹಸ್ರಾರ್ಜುನ ಮಹಾರಾಜರವ್ರಿಗೆ ಅರಿವಾಗಿ ಅವ್ರಿಗಲ್ಲಿ ಪ್ರತ್ಯಕ್ಷರಾಗಿ ಅವ್ರಿಗೆ ಹೇಳ್ತಿದ್ರು, ನೀನು ಯೋಚನೆ ಮಾಡ್ತಾ ಇರೋದು, ಆಲೋಚನೆ ಮಾಡ್ತಾ ಇರೋದು ತಪ್ಪು, ನೀ ಸರಿಯಾಗಿ ದಾರಿಗೆ ಬಾ. ಅದೊಂದು ಸರಿಯಾಗಿ ನಿಟ್ಟಿನಲ್ಲಿ ಎಲ್ರಿಗೂ ಕರ್ಕೊಂಬರ್ತಾಯಿದ್ರು. ಆ ಒಂದು ಪವರು ಸಹಸ್ರಾರ್ಜುನ ಮಹಾರಾಜರವ್ರು ಇತ್ತು. ಅನಂತರ ಒಂದು ಮಂತ್ರ ಇದೆ, ಪ್ರಸಿದ್ಧವಾದ ಒಂದು ಮಂತ್ರವಿದೆ. ಏನಾದರೂ ಒಂದು ನಮ್ಮ ಕಳ್ಕೊಂಡಿರೋ ವಸ್ತು ಪುನಃ ಪಡಿಬೇಕಾದ್ರೆ ಅವ್ರದ್ದೊಂದು ಮಂತ್ರ ಇದೆ. ಕಾರ್ತವೀರ್ಯಾರ್ಜುನೋ ನಾಮ ರಾಜಬಾಹು ಸಹಸ್ರವಾನ್ ತಸ್ಯ ಸ್ಮರಣ ಮಾತ್ರೇಣ ಗತಂ ಲಷ್ಟಂ ಚ ಲಭ್ಯತೆ. ಅಂದರೆ ನಾವು ಏನು ಕಳ್ಕೊಂಡಿದ್ದೀವಿ ಈ ಮಂತ್ರನ ನಾವು ಪಠಣೆ ಮಾಡಿದ್ರೆ, ನಿತ್ಯ ಪಠಣೆ ಮಾಡಿದರೆ, ಆಮೇಲೆ ಸಹಸ್ರಾರ್ಜುನ ಮಹಾರಾಜರಿಗೆ ಒಂದು ಶ್ರದ್ಧೆಯಿಂದ ನಾವು ಅದನ್ನು ಪಠಿಸಿದ್ರೆ, ಆ ಒಂದು ಕಳ್ಕೊಂಡಿರೋದು, ಒಂದು ಪ್ರಾಪರ್ಟಿ ಕಳ್ಕೊಂಡಿರ್ಬೋದು, ಒಂದು ವಸ್ತು ಕಳ್ಕೊಂಡಿರ್ಬೋದು, ಒಂದು ರಿಲೇಷನ್ ಕಳ್ಕೊಂಡಿರ್ಬೋದು, ಅದನ್ನೆಲ್ಲ ನಾವು ಪುನಃ ನಮಗೆ ಪ್ರಾಪ್ತಿಯಾಗೋ ಒಂದು ಅವಕಾಶ ಸಿಗತ್ತೆ. ಅದು ತುಂಬ ಜನ ಪ್ರಯತ್ನ ಪಟ್ಟಿದ್ದಾರೆ. ಆಲ್ ಓವರ್ ಇಂಡಿಯಾ, ನಾರ್ತ್ ಇಂಡಿಯಾನಾಗಲಿ ಈ ಒಂದು ಮಂತ್ರ ಪ್ರಸಿದ್ಧವಾಗಿದೆ, ಎಲ್ಲ ಪ್ರಚಲಿತವಾಗಿದೆ. ಎಲ್ಲರೂ ಈ ಮಂತ್ರವನ್ನು ಪಠಿಸ್ತಾರೆ, ಅವ್ರು ಬೇಗ ಅದನ್ನು ಪಡ್ಕೋತಾರೆ. ಸೊ ಆ ಒಂದು ಆಶೀರ್ವಾದ ಗುರು ದತ್ತಾತ್ರೇಯ ಸ್ವಾಮಿಯಿಂದ ಅವ್ರಿಗೆ ಸಿಕ್ಕಿತ್ತು. ಇದ್ರ ಲಾಭ ಎಲ್ಲರೂ ಪಡಿಬೋದು, ಈ ಒಂದು ಸಿಂಪಲ್ ಮಂತ್ರ. ಆ ನಂತರ ಇನ್ನೊಂದು ವಿಚಾರ ಸಹಸ್ರಾರ್ಜುನ ಮಹಾರಾಜ್ ಅವ್ರದ್ದು ನಿಮ್ಗೆ ತಿಳಿಸ್ಬೇಕಾಗಿರೋದು ಏನಪ್ಪ ಅಂದರೆ, ಮಹಾವಿಷ್ಣುವು ಅನೇಕ ರಾಕ್ಷಸರಿಗೆ ಸಂಹಾರ ಮಾಡಿದ್ಮೇಲೆ ಒಂದಿನ ಅವರು ಮತ್ತು ಸುದರ್ಶನ ಚಕ್ರ ಇಬ್ಬರದು ಒಂದು ಡಿಸ್ಕಷನ್ ಅಂದರೆ ಅವರಿಬ್ಬರದು ಒಂದು ಚರ್ಚೆಯಲ್ಲಿ ಆವಾಗ ಮಾತಾಡ್ತಾ ಇರೋವಾಗ ಸುದರ್ಶನ ಚಕ್ರ ಕೇಳ್ತಾರೆ ವಿಷ್ಣು ಅವ್ರಿಗೆ, ನೀವು ಇಷ್ಟು ಜನನ್ನ ಸಂಹಾರ ಮಾಡಿದ್ದು ನನ್ನಿಂದನೇ ಅಲ್ವಾ ಅಂತ. ಅವಾಗ ವಿಷ್ಣು ಅವರು ನಗ್ತಾ ಅವ್ರಿಗೆ ಹೇಳ್ತಾರೆ, ಹೌದು ನಿನ್ನಿಂದ ಆಗಿದ್ರೆ ಒಂದು ಕೆಲಸ ಮಾಡು, ನೀನು ಭೂಲೋಕದಲ್ಲಿ ಅಯಯ ವಂಶದಲ್ಲಿ ಕೃತವೀರ್ಯನ ಮಗನಾಗಿ ನೀನು ಹುಟ್ಟುಬಿಟ್ಟು ನಿಂದೆಷ್ಟು ಪರಾಕ್ರಮ ಇದೆ ನೀನು ಅಲ್ಲಿ ತೋರಿಸು ಅಂತ ಅವ್ರಿಗೆ ಆಶೀರ್ವಾದ ಮಾಡಿ ಕಳಿಸ್ತಾರೆ. ಸೊ ಆ ಒಂದು ವಿಚಾರವಾಗಿ ಸಹಸ್ರಾರ್ಜುನ ಮಹಾರಾಜರು ಹುಟ್ಟಬೇಕಾದ್ರೆ ವಿಷ್ಣು ಯಾವ ರೀತಿ ನಮ್ಮ ಸಹಸ್ರಾರ್ಜುನ ಮಹಾರಾಜರಿಗೆ ಟೆಸ್ಟ್ ಮಾಡ್ತಾರೆ ಅಂದರೆ, ಅವ್ರು ಹುಟ್ಟುವಾಗ ಅವ್ರಿಗೆ ಕೈಗಳಿರಲ್ಲ, ಕಾಲ್ಗಳಿರಲ್ಲ. ಕೃತವೀರ್ಯ ಮಹಾರಾಜರಿಗೆ ಕೃತವೀರ್ಯ ಮತ್ತು ಸುರ್ಮಾದೇವಿಯ ಇನ್ನೊಂದು ಹೆಸರು ಪದ್ಮಿನಿ, ಅವರಿಬ್ಬರಿಗೆ ಸಂತಾನ ವಿಹೀನರಾಗಿದ್ದಾರೆ. ಅವ್ರು ಬಂದು ಗಂಧಮಾದ ಪರ್ವತದಲ್ಲಿ 1000 ವರ್ಷ ತಪಸ್ಸು ಮಾಡಿದ್ರು ಅವ್ರಿಗೆ ಸಂತಾನ ಲಾಭ ಸಿಗಲ್ಲ. ಆನಂತರ ಅವರು ಏಕಾದಶಿ ವ್ರತ ಮಾಡ್ತಾರೆ. ಏಕಾದಶಿ ವ್ರತ ಮಾಡೋದ್ರಿಂದ ಪದ್ಮಿನಿ ದೇವಿಗೆ ಸಂತಾನ ಭಾಗ್ಯ ಸಿಗತ್ತೆ. ಬಟ್ ನಮ್ಮ ಮಹಾವಿಷ್ಣು ಅವ್ರದ್ದೊಂದು ಲೀಲೆ ಅನ್ಬೋದು. ನಮ್ಮ ಸಹಸ್ರಾರ್ಜುನ ಮಹಾರಾಜರು ಹುಟ್ಟುವಾಗ ಅವ್ರಿಗೆ ಕೈ ಮತ್ತು ಕಾಲೇ ಇರಲ್ಲ. ನಾವು ಇವತ್ತು ಸಹಸ್ರ ಬಾವು ಅಂತೀವಿ. ಆ ಟೈಮಲ್ಲಿ ಅವ್ರಿಗೆ ಪರೀಕ್ಷೆ ಮಾಡಲಿಕ್ಕೋಸ್ಕರ ಅವ್ರಿಗೆ ಆ ರೀತಿ ಒಂದು ಸಂತಾನ ಆಗತ್ತೆ. ಕೃತವೀರ್ಯ ರಾಜರು ತುಂಬಾ ಒಂದು ಆಲೋಚನೆಯಲ್ಲಿ ಇರ್ತಾರೆ, ಏನು ನಮ್ಮ ಮಗನಿಗೆ ಈ ಥರ ಇದೆ, ಹೆಂಗೆ ರಾಜ್ಯ ಆಳ್ತಾನೆ, ಯಾವ ರೀತಿ. ಯಾಕಂದರೆ ಅವ್ರು ಚಕ್ರವರ್ತಿ ಆಗಿದ್ರು. ಕೃತವೀರ್ಯ ಮಹಾರಾಜರು ಕೃತಯುಗ ಅಂದರೆ ಅವ್ರ ಹೆಸರಿಂದನೇ ಕೃತಯುಗ ಅಂತಿದ್ರು. ಅಂದರೆ ಇವಾಗ ಇವ್ರಿಗೆ ಕಾಲಿಲ್ಲ ಕೈ ಇಲ್ಲ ಯಾವ ರೀತಿ, ಅದೇ ರೀತಿ 12 ವರ್ಷ ಅವ್ರು ಬೆಳ್ಕೊಂಬರ್ತಾರೆ. 12ನೇ ವರ್ಷದಲ್ಲಿ ಒಂದಿನ ದತ್ತಾತ್ರೇಯ ಸ್ವಾಮಿಗಳು ಅವರು ರಾಜ್ಯಕ್ಕೆ ಆಗಮಿಸ್ತಾರೆ. ಆಗಮಿಸಿದಾಗ
ಆ ಮಗುನ ನೋಡಿದ ತಕ್ಷಣ ಅವ್ರ ಸ್ಪರ್ಶ, ಅವ್ರದ್ದೊಂದೇ ಒಂದು ಸ್ಪರ್ಶದಿಂದ ಅವ್ರಿಗೆ ಏನು ಅವ್ರ ನ್ಯೂನ್ಯತೆ ಇತ್ತು ಶರೀರದಲ್ಲಿ ಅದು ಅವ್ರಿಗೆ ಕ್ಲಿಯರ್ ಆಗುತ್ತೆ. ಅಂದರೆ ಕೈ ಮತ್ತು ಕಾಲು ಇವು ಎರಡೂ ಬರುತ್ತೆ. ಎರಡು ಬಂದಾಗ ಅವ್ರಿಗೊಂದು ಕಿವಿ ಮಾತು ಹೇಳ್ತಾರೆ, ನೀವು ಸೂರ್ಯ ದೇವನಿಗೆ, ನೀನು ಅಯ್ಯಪ್ಪ ಸ್ವಾಮಿಗೆ, ಮಹಾಶಾಸ್ತ್ರ ಅಯ್ಯಪ್ಪ ಸ್ವಾಮಿಗೆ ನೀನು ಪ್ರಾರ್ಥಿಸು ಡೈಲಿ ಅಂತ. ಸೊ ಅವ್ರು ಅದನ್ನು ಮಾಡ್ತಾರೆ. ಎವ್ರಿ ಡೇ ಟು ಡೇ ಅವ್ರಿಗೆ ಅವ್ರ ದೇಹ ಸದೃಢವಾಗುತ್ತೆ. ಅನಂತರ ದತ್ತಾತ್ರೇಯ ಸ್ವಾಮಿಗೆ ಅನೇಕ ವರ್ಷ ತಪಸ್ಸು ಮಾಡೋದ್ರಿಂದ ಅವ್ರು ಪ್ರಸನ್ನರಾಗಿ ಅವ್ರಿಗೆ 10 ವರ ಕೊಡ್ತಾರೆ. ಒಂದು ಚಿನ್ನದ ರಥ ಕೂಡ ಕೊಟ್ಟಿರ್ತಾರೆ. ಅವ್ರು ಎಲ್ಲಿ ಬೇಕಾದ್ರೂ ಆ ಚಿನ್ನದ ರಥದಿಂದ ಅವ್ರು ಎಲ್ಲಿ ಬೇಕಾದರೂ ಆಕಾಶದ ಮಾರ್ಗವಾಗಿ ಎಲ್ಲಿ ಬೇಕಾದ್ರೂ ಹೋಗ್ಬೋದಿತ್ತು. ಪುಷ್ಪಕ ವಿಮಾನ ಅಂತಾರಲ್ಲ, ಅದು ಅವ್ರಿಗೆ ಚಿನ್ನದ ರಥ ಕೊಟ್ಟಿದ್ರು ದತ್ತಾತ್ರೇಯ ಸ್ವಾಮಿ. ಅದು ಹೇಳ್ತಾರಲ್ಲ, ಮನಸ್ಸಿನ ವೇಗದಿಂದ ನೀವು ಎಲ್ಲಿ ಬೇಕಾದ್ರೂ ಚಲಿಸ್ಬೋದು ಅನ್ನೋ ಒಂದು ವರ ಇತ್ತು ಅವ್ರಿಗೆ. ಈ ಥರ ಅವರು 85 ವರ್ಷ ಅವ್ರಿಗೆ ಆಶೀರ್ವಾದ ಸಿಕ್ಕಿರ್ತದೆ. ಆಳ್ವಿಕೆ ಮಾಡು, ಚಕ್ರವರ್ತಿ ಆಗು. 7 ಸರಿ ಅವರು ಎಲ್ಲ ಪ್ರಪಂಚ ಸುತ್ತಬಿಡ್ತಾರೆ. ಲಾಸ್ಟಲ್ಲಿ ಏನು ಮಾಡಬೇಕು, ನೆಕ್ಸ್ಟ್ ನಂದು ಏನು ಉದ್ದೇಶ, ನಂದು ಜೀವನ ಉದ್ದೇಶ ಏನು ಮಾಡಬೇಕು ಮುಂದೆ ಅಂತ ಅವ್ರಿಗೆ ಗೊತ್ತಿಲ್ಲದಿರುವಾಗ ಸಾಗರ ದಕ್ಷಿಣದಲ್ಲಿ ಸಾಗರ ತೀರಕ್ಕೆ ಬಂದಾಗ ಸಾಗರಕ್ಕೆ ಕೇಳ್ತಾರೆ, ಈಗ ಸಾಗರ್ ದೇವ್ ನಂದೇನಿದೆ ನೆಕ್ಸ್ಟು, ನನ್ನ ಏನು ಅಚೀವ್ ಮಾಡೋದಿದೆ, ನನಗೆ ದತ್ತಾತ್ರೇಯ ಸ್ವಾಮಿಗಳು ಇಷ್ಟೇ ಅಂತ ಹೇಳಿದ್ದು. ಸಪ್ತ ದ್ವೀಪ ಚಕ್ರವರ್ತಿ ಅಂದರೆ ಅವ್ರದ್ದೊಂದು ವಾಯುಪುರಾಣದಲ್ಲಿ ಅವ್ರದ್ದೊಂದು ಮಂತ್ರ ಇದೆ, ದ್ವೀಪೇಶು ಸಪ್ತೇಶು ಸರ್ವೇಶು ವರಖಡ್ಗ ಸರಾಸನಿ ಪ್ರತಿರಾಜ್ಞ ಪ್ರಚರೋ ಯೋಗಿಚ್ಛೈವನ ದೃಶ್ಯತೆ. ಮಂತ್ರ ದೊಡ್ಡದಿದೆ. ಆ ಮಂತ್ರದಲ್ಲಿ ಎಲ್ಲ ಉಲ್ಲೇಖ ಆಗುತ್ತೆ, ಅವ್ರದ್ದು ಏನೇನು ಕಾರ್ಯಕ್ರಮ, ಯಾವ ರೀತಿ ಅವರು ಡೆವಲಪ್ ಆಗಿದ್ರು, ಯಾವ ರೀತಿ ಅವರು ಪರಿಪಾಲನೆ ಮಾಡ್ತಿದ್ರು ಜನರಿಗೆ, ಎಲ್ಲ ಅದರಲ್ಲಿ ವಾಯುಪುರಾಣದಲ್ಲಿ ಈ ಮಂತ್ರ ಇದೆ. ಸೊ ಅಲ್ಲಿ ಈ ಸಾಗರ್ ದೇವ್ರದ್ದು ಒಂದು ಸನ್ನಿವೇಶ, ಇವರಿಬ್ಬರದ್ದು ಒಂದು ಚರ್ಚೆ ಆಗುತ್ತೆ. ಅವ್ರು ಹೇಳ್ತಾರೆ, ನೀನು ಏನಿದ್ರು ನಾನು ಸಾಗರ್ ದೇವ್ ನೀನು ಹೇಳಬೇಕು, ಇಲ್ಲಾಂದರೆ ನಾನು ಕೋಪಿಸ್ಕೊತೀನಿ, ಇಲ್ಲಿಂದ ಜರಗಲ್ಲ ಅಂತ. ಅವಾಗ ಸಾಗರ್ ದೇವ್ ಪ್ರತ್ಯಕ್ಷರಾಗಿ ಹೇಳ್ತಾರೆ, ನೀನು ಇನ್ನೊಂದು ಕೆಲಸ ಇದೆ, ಇಲ್ಲಿಂದ ದೂರದಲ್ಲಿ ಒಬ್ಬರು ರಾಜ ಇದ್ದಾನೆ ರಾವಣ ಅಂತ, ಅವನಿಗೋಗಿ ನೀನು ಏನಿದ್ರು ಅವನ ಜೊತೆ ಯುದ್ಧ ಮಾಡಿ ಅವನಿಗೆ ಸೋಲ್ಸು, ಅವಾಗ ನೀನು ಕಂಪ್ಲೀಟು ಸಪ್ತದ್ವೀಪ ಚಕ್ರವರ್ತಿ ಆಗ್ತೀಯ ಅಂತಾರೆ. ಸರಿ ಆಯಿತು ಅಂಥೇಳಿ ಅವ್ರೇನು ಮಾಡ್ತಾರೆ, ಅವ್ರದ್ದೊಂದು ರಥ ಇರ್ತದಲ್ಲ, ಆ ರಥದಲ್ಲಿ ಲಂಕಾ ಪ್ರವೇಶಿಸ್ತಾರೆ. ಯಾಕಂದರೆ ಲಂಕದಲ್ಲಿ ಪ್ರವೇಶ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಆ ರೀತಿ ಲಂಕಾನ ರೂಪಿಸ್ತಾರೆ. ನೀವು ರಾಮಾಯಣ ನೋಡಿದಾಗ ನಿಮ್ಗೆ ಗೊತ್ತಾಗ್ಬೋದು, ಆಂಜನೇಯ ಸ್ವಾಮಿನೇ ಹೋಗಬೇಕಾದ್ರೆ ಸೂರ್ಸ ರಾಕ್ಷಸ ಆಗಲಿ ಮತ್ತಿತರು ಸುಮಾರು ಅವ್ರಿಗೆ ತೊಂದರೆ ಮಾಡ್ತಾರೆ. ಬಟ್ ಸಹಸ್ರಾರ್ಜುನ ಮಹಾರಾಜರು ರಥದಲ್ಲಿ ಹೋಗಿ, ಒಂದು ಪುಷ್ಪಕ ವಿಮಾನದಲ್ಲಿ ಹೋಗಿ ಅಲ್ಲಿ ಇಳಿದು ರಾವಣನಿಗೆ ಚಾಲೆಂಜ್ ಮಾಡಿ ಅವ್ರಿಗೆ ಸೋಲಿಸ್ತಾರೆ. ಸೋಲಿಸ್ಬಿಟ್ಟು ಅವ್ರದ್ದು ಬಾಣದ್ದು ಒಂದು ಪ್ರತ್ಯಂಚ ಇರುತ್ತಲ್ಲ, ಆ ಪ್ರತ್ಯಂಚದಲ್ಲಿ ಅವ್ರು ಸುತ್ತಿ 6 ತಿಂಗಳು ವಿವಿಧ ಲೋಕಗಳು ಸುತ್ತಿಸ್ಬಿಡ್ತಾರೆ, ಬಿಡಲ್ಲ. ಆವಾಗ ಅವ್ರ ತಾತ ಬಂದು ಪುಲತ್ಸರಿಸಿ ಅವರು ಬಂದು ಮಾನಸ ಪುತ್ರ ಬ್ರಹ್ಮನ ಅವ್ರು ಬಂದು ಅವ್ರು ಕೇಳ್ಕೊತಾರೆ, ಮಹಾರಾಜರೇ ರಾವಣನಿಗೆ ನಿನ್ನ ಬಂಧನದಿಂದ ಬಿಡು ಅಂತ. ಅವ್ರದ್ದೊಂದು ಮಾತಿಗೆ ಅವರು ಬದ್ಧರಾಗಿ ಬಿಡ್ತಾರೆ. ಅವ್ರನ್ನ ಬಿಟ್ಟಾಗ ರಾವಣನ ಗರ್ವ ಭಂಗ ಆದ್ರೂ ಅವ್ರದ್ದೊಂದು ನೇಚರು ಅವರಿಂದ ಹೋಗಲ್ಲ. ಸೊ ಅಲ್ಲಿಂದ ಸಹಸ್ರಾರ್ಜುನ ಮಹಾರಾಜರು ಬರ್ತಾರೆ. ಸುಮಾರಿದೆ ಸಹಸ್ರಾರ್ಜುನ ಮಹಾರಾಜರದ್ದು ಹೇಳ್ಬೇಕಂದ್ರೆ ನಾವು ಸಾಕಾಗಲ್ಲ, ಇದರಲ್ಲಿ ಸಾಕಾಗಲ್ಲ, ಸುಮಾರು ಜಾಗದಲ್ಲಿದೆ. ಪ್ಲಸ್ ಅವ್ರಿಗೆ ಯಾವ ರೀತಿ ಪೋರ್ಟ್ರೇ ಮಾಡಿದ್ದಾರೆ ನಮ್ಮ ಈ ಚಾನೆಲ್ಗಳು ಇದರಲ್ಲೆಲ್ಲ, ಅದು ಬಂದು ವಿಪರೀತವಾಗಿದೆ. ಅವ್ರದ್ದು ಕ್ಯಾರೆಕ್ಟರ್ ಅದರಿಂದ ವಿಪರೀತವಾಗಿದೆ. ಅಷ್ಟೊಂದು ಉದಾರ ಧರ್ಮಿ, ಒಂಥರ ಸತ್ಯವಾದಿ, ಪ್ಲಸ್ ಅವರು ನ್ಯಾಯ ಪರಿಪಾಲಕರು, ಎಲ್ಲ ರೀತಿಯಿಂದ ಸಹಸ್ರಾರ್ಜುನ ಮಹಾರಾಜರು ಸಂಪೂರ್ಣರಾಗಿದ್ದರು. ಇವತ್ತು ಕೂಡ ಅವ್ರಿಗೊಂದು ದಿನ ಸ್ವರ್ಗದ ಒಂದು ಸಿಂಹಾಸನ ಕೂಡ ಅವ್ರಿಗೆ ಲಭ್ಯವಾಗೋ ಒಂದು ಸಿಚುವೇಶನ್ ಬರುತ್ತೆ. ಅವ್ರಿಗೆ ಹೇಳ್ತಾರೆ, ನೀನು ಆಸೀನರಾಗ್ಬೋದು ಅಂತ. ಅವ್ರು ನನಗೆ ಬೇಕಾಗಿಲ್ಲ ಅದು ಸಿಂಹಾಸನ, ನಂದು ಸ್ಥಾನ ನನಗೆ ಗೊತ್ತು, ನಾನು ಎಲ್ಲಿ ಹೋಗಬೇಕು ಅಂತ. ಅವರು ಏನಿದ್ರೂ ವಿಷ್ಣು ಸನ್ನಿಧಾನಕ್ಕೆ ವಾಪಸ್ ಮತ್ತೆ ಹೋಗಬೇಕು. ಸೊ ಪರಶುರಾಮರ ಒಂದು ಜೊತೆ ಅವ್ರದ್ದು ಯುದ್ಧ ಆದ ನಂತರ ಅವ್ರಿಗೊಂದು ಅವಕಾಶಕ್ಕೆ ಸಿಗತ್ತೆ. ಆವಾಗ ಅವರು ವಾಪಸ್ಸು ವಿಷ್ಣು ಲೋಕಕ್ಕೆ ಅಂದರೆ ವೈಕುಂಠಕ್ಕೆ ವಾಪಸ್ ಹೋಗ್ತಾರೆ, ವಿಷ್ಣು ಅವ್ರ ಸನ್ನಿಧಿಗೆ ಸುದರ್ಶನ ಚಕ್ರರಾಗಿ. ಸೊ ಇದೊಂದು ಅವ್ರದ್ದೊಂದು ಸ್ಟೋರಿ. ಥ್ಯಾಂಕ್ ಯು ಆಲ್, ಧನ್ಯವಾದಗಳು. ಜೈ ಸಹಸ್ರಾರ್ಜುನ್. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.